ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ಅವಲಕ್ಕಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಮಾಮೂಲಿ ಅವಲಕ್ಕಿ ಅಲ್ಲ, ಇದು ರಾಗಿಯಿಂದ ಮಾಡಿರುವಂಥ ಅವಲಕ್ಕಿ. ತುಂಬ ಹೆಲ್ದಿ ಫುಡ್, ಜೊತೆಗೆ ನೆಕ್ಸ್ಟ್ ಟೇಸ್ಟಿಯಾಗಿರುತ್ತೆ, ಹಾಗೆ ಸಖತ್ತಾಗಿರುತ್ತೆ. ಜೊತೆಗೆ ಯಾರು ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಅವಲಕ್ಕಿ. ಅಂದರೆ ಬಾಯಲ್ಲಿ ಇಟ್ಟರೆ ಸಾಕು ಅಷ್ಟು ಕರಗುವಂಥ ಒಂದು ಅವಲಕ್ಕಿ ಇದು. ಸಖತ್ತು ಸಾಫ್ಟಾಗಿರುತ್ತೆ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಇದನ್ನು ತಿನ್ಬೋದು. ಓಕೆ, ಹೇಗೆ ಮಾಡುವುದು ಅಂತ ನೋಡ್ಕೊಂಡು ಬರೋಣ. ನಾನು ಈಸಿಯಾಗಿ ಇದನ್ನು ನಾವು ಏನು ಮಾಡ್ಕೋಬೋದು, ಖಾರವನ್ನು ಹಚ್ಕೋಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಇಂಗ್ರೀಡಿಯೆಂಟ್ಸ್ಗಳು ಹೇಳ್ತಾ ಬರ್ತೀನಿ. ಓಕೆ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಏಕೆಂದರೆ ಹೆಲ್ತಿಗೆ ಒಳ್ಳೆಯದಲ್ವಾ, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆನ ಬಳಸ್ತೀನಿ. ಹಾಗೆ ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು 4-5 ಸ್ಪೂನ್ ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದಾದ ನಂತರ 1 ಕಪ್ಪು ಅಂದರೆ 1 ಬೌಲ್ ಆಗೋಷ್ಟು ನಾನು ಶೇಂಗಾ ಬೀಜವನ್ನು, ಕಡಲೆಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಡಲೆಕಾಯಿ ಬೀಜನ ಕೂಡ. ಅದು ಫ್ರೈ ಆದಮೇಲೆ ಸಣ್ಣ ಉರಿಯಲ್ಲಿ ಏನು ಮಾಡ್ಕೋಬೇಕು, ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ಇದು ಬೇಗ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ. ಹಾಗೆ ಈ ರೀತಿಯಾಗಿ ನಾವು ಅವಲಕ್ಕಿಗಳನ್ನು ಮಾಡಿಟ್ಕೊಂಡ್ರೆ, ಹೆಲ್ದಿಯಾಗಿರುವಂಥ ಫುಡ್ಗಳನ್ನು ಮಾಡಿಟ್ಕೊಂಡ್ರೆ ನಮಗೆ ಹಶ್ವಾದಾಗ, ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಇರ್ಬೋದು, ಯಾರಾದರೂ ಬಂದಾಗ ಟೀ ಜೊತೆಗೆ ಕೊಡ್ಬೋದು. ಹಾಗೆ ಈ ಮಕ್ಕಳು ಈಗ ಸ್ಕೂಲಿಂದ ಬಂದ ತಕ್ಷಣ ತುಂಬ ಏನಾದರೂ ತಿನ್ನೋಕ್ಕೆ ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ. ಅಂಥ ಟೈಮಲ್ಲೂ ಕೂಡ ನಾವು ಏನು ಮಾಡ್ಬೋದು, ಇದನ್ನು ಕೊಡ್ಬೋದು. ಹೆಲ್ದಿಯಾಗಿ ಕೂಡ ಒಳ್ಳೆಯದಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು 1 ಬೌಲಷ್ಟು ಪುಟಾಣಿಯನ್ನು ಕೂಡ ಸೇರಿಸಿದ್ದೀನಿ. ಇದು ಕೂಡ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಈ ಶೇಂಗಾ ಮತ್ತು ಪುಟಾಣಿ ಇದ್ರೇ ಇದೇನಾಗುತ್ತೆ, ಅವಲಕ್ಕಿಗೆ ಸಖತ್ತು ಟೇಸ್ಟ್ ಬರುತ್ತೆ. ಇದು ಕೂಡ ಸಣ್ಣ ಉರಿಯಲ್ಲಿ ನಾವು ಏನು ಮಾಡಬೇಕು, ಸಣ್ಣದಾಗಿ ನಿಧಾನವಾಗಿ ಬೇಯಿಸ್ಕೋಬೇಕು ಉರಿಯಲ್ಲಿ. ಹಾಗೆ ಅದು ನಿಧಾನವಾಗಿ ಕೆಂಪಾಗಬೇಕು, ಪುಟಾಣಿ ಕೂಡ ಕೆಂಪಾಗಬೇಕು, ಅಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು, ಫ್ರೈ ಮಾಡ್ತಾ. ಜೊತೆಗೆ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಅದು ಕೂಡ ಪಟ ಅಂತ ಸಿಡಿಬೇಕು. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 5-6-7-8 ಬೆಳ್ಳುಳ್ಳಿನ ತೊಗೋಬೇಕು, ಯಾಕೆಂದರೆ ಬೆಳ್ಳುಳ್ಳಿ ಹಾಕಿದರೆ ಸಖತ್ತು ಟೇಸ್ಟ್ ಕೊಡುತ್ತೆ. 1 ಗಡ್ಡೆ ಅಷ್ಟು ಆಗಿರ್ಬೋದು, ಅಷ್ಟು ಬೆಳ್ಳುಳ್ಳಿಯನ್ನು ಹಾಕಿದರೆ ಸಖತ್ತು ರುಚಿ ಕೊಡುತ್ತೆ. ಅದಕ್ಕೋಸ್ಕರ 1 ಬೆಳ್ಳುಳ್ಳಿ ಹಾಕಿದ್ದೀನಿ, 1 ಗಡ್ಡೆಯಷ್ಟು. ಹಾಗೆ ಬೇವಿನ ಸೊಪ್ಪು, ಜೊತೆಗೆ 1-2 ಒಣ ಮೆಣಸನ್ನು ಏನು ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಇದು ಒಣ ಮೆಣಸು ಸುಮ್ಮನೆ ಟೇಸ್ಟಿಗೆ ಹಾಕಿರೋದು, ಖಾರಕ್ಕೇನಲ್ಲ. ನೆಕ್ಸ್ಟು ಇದು ಖಾರಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿಯನ್ನು ಕೂಡ ಇದಕ್ಕೆ ಬಳಸ್ತಾ ಇದ್ದೀನಿ. 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಹಾಕ್ಕೋಬೇಕು. ಇದು ಫುಲ್ಲು ರೆಡ್ ಬರಬೇಕು, ಅಂದರೆ ಬ್ರೌನ್ ಬರಬೇಕು. ನಿಧಾನವಾಗಿ ಫ್ರೈ ಆದಮೇಲೆ ನಾವೇನು ಮಾಡಬೇಕು, ಆ ಉರಿಯನ್ನು ಜಾಸ್ತಿ ಇಟ್ಕೋಬಾರ್ದು. ಆಮೇಲೆ ನಾವು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾವೇನು ಮಾಡಬೇಕು, ಗ್ಯಾಸನ್ನು ಆಫ್ ಮಾಡಬೇಕು, ಏಕೆಂದರೆ ಇಲ್ಲ ಅಂದರೆ ಇದು ಆ ಖಾರದ ಪುಡಿ ಇದೆಯಲ್ಲ, ಅಚ್ಚ ಖಾರದ ಪುಡಿ, ಅದು ಬ್ರೌನಿಷ್ ಆಗಿ ಕಂದು ಬಣ್ಣ ಬಂದುಬಿಡುತ್ತೆ, ಅದಕ್ಕೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ತಕ್ಷಣ ಅದು ಬಿಸಿ ಇರುತ್ತಲ್ವ, ಅದೇ ಸಾಕು. ನಾವು ಗ್ಯಾಸ್ ಆಫ್ ಮಾಡಬೇಕು. ಆಫ್ ಮಾಡಿ ನಿಧಾನವಾಗಿ ನಾವೇನು ಮಾಡಬೇಕು, ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಹಾಗೆ ಇಷ್ಟೆಲ್ಲ ಆದಮೇಲೆ ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಪೌಡರನ್ನ ಏನು ಮಾಡಿಟ್ಕೋಬೇಕು, ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಬಿಸಿ ಇರುವಾಗಲೇ, ಎಣ್ಣೆ ಬಿಸಿ ಇರುವಾಗಲೇ ಈ ಅವಲಕ್ಕಿನ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಏಕೆಂದರೆ ಗರಿ ಆಗಿರುತ್ತೆ, ಸಖತ್ತು ಟೇಸ್ಟ್ ಕೂಡ ಕೊಡುತ್ತೆ. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ಏನು ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮತ್ತು ಸ್ವಲ್ಪ ಸಕ್ಕರೆನ ಪುಡಿಯನ್ನು ಉದುರಿಸಿದರೆ, ಯಾಕೆಂದರೆ ಸ್ವಲ್ಪ ಸ್ವೀಟಾಗಿ ಸಖತ್ತು ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಸಕ್ಕರೆ ಪೌಡ್ರನ್ನು ಹಾಕ್ತಾಯಿದ್ದೀನಿ ನಾನಿವಾಗ. ಸ್ವಲ್ಪ ಉಪ್ಪನ್ನು, ಸಾಲ್ಟ್ ಕೂಡ ಬಳಸ್ತಾ ಇದ್ದೀನಿ. ಓಕೆ, ಇಷ್ಟ ಮಾಡಿದರೆ ಒಗ್ಗರಣೆ ಅವಲಕ್ಕಿ ರೆಡಿ ಆಗುತ್ತೆ. ಹಾಗೆ ಸಖತ್ತು ಟೇಸ್ಟ್ ಕೂಡ ಇರುತ್ತೆ. ಒಂದು ಸಲ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಹಾಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾವಾಗ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಏನು ಮಾಡ್ಬೋದು, ಇದನ್ನು ಸರ್ವ್ ಮಾಡ್ಬೋದು. ಹಾಗೆ ಗೆಸ್ಟ್ಗಳು ಬಂದಾಗಲೂ ಕೂಡ ಕೊಡ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ. ಓಕೆ, ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಜೊತೆಗೆ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಸುತ್ತ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು.